ಅನ್ನುವ ನಾಡ ಹಬ್ಬ ಏನಿದೆಯಲ್ಲ, ಇದು ಜಾತ್ಯತೀತತೆಯ ಪ್ರತೀಕ ಅಲ್ಲ. ಇದೊಂದು ಧಾರ್ಮಿಕ ಆಚರಣೆ. ಬಾನು ಮುಷ್ತಾಕ್ ಅವರ ವೈಯಕ್ತಿಕ ಧರ್ಮದ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾವು ಕೂಡ ಗೌರವವನ್ನು ಇಟ್ಕೊಂಡಿದ್ವಿ. ಆದ್ರೆ ದಸರಾ ಅನ್ನೋದು ಮಾತ್ರ ಸಂಪೂರ್ಣವಾಗಿ 100% ಇದು ಧಾರ್ಮಿಕತೆಯ ಪ್ರತೀಕ. ಇದು ಪೂಜೆ ಒಂದು ಏನು ಇಲ್ವೇ ಇಲ್ಲ. ಇದು ಜಾತ್ಯತೀತ ಒಂದು ವ್ಯವಸ್ಥೆ. ಅವರು ಇದು ಧಾರ್ಮಿಕ ಕಡೆ ಎಲ್ಲ ನಾವು ವೈಯಕ್ತಿಕವಾಗಿ ನಮ್ಮ ಮನೆಯಲ್ಲಿ ಮಾಡ್ಕೋತೀವಿ. ಸರ್ಕಾರಕ್ಕೆ ಇದು ಒಂದು ಉತ್ಸವ. ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು, ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರದು. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದ್ ಕಡೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಧಾರ್ಮಿಕ ನಂಬಿಕೆಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಮಸಿ ಬಳಿಯುವ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತ ಕೂಗು ಒಂದ್ ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ದಸರಾ ಉತ್ಸವದ ಉದ್ಘಾಟನೆಗಾಗಿ ಬಾನು ಮುಸ್ತಾಕ್ ಅವರನ್ನ ಆಹ್ವಾನ ಮಾಡಿದ್ದು ಕೂಡ ಅತ್ಯಂತ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರ ಮಧ್ಯೆ ಯುವರಾಜರಾದಂತಹ ಯದುವೀರ್ ಒಡೆಯರ್ ಅವರು ಇದೀಗ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಜೊತೆಗೆ ತಮ್ಮ ಸಹೋದ್ಯೋಗಿಯಾದಂಥ ಮತ್ತು ಮೈಸೂರು ಕೊಡಗು ಕ್ಷೇತ್ರದ ಮಾಜಿ ಎಂಪಿ ಆದಂತಹ ಪ್ರತಾಪ್ ಸಿಂಹ ಅವರಿಗೆ ನೇರವಾದ ಟಾಂಗನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯದುವೀರ್ ಒಡೆಯರ್ ಅವರು ಬಾನು ಮುಸ್ತಾಕ್ ಅವರ ಪರವಾಗಿ ಏನ್ ಹೇಳಿದ್ರು? ಈ ದಸರಾ ಉತ್ಸವದ ಅತಿಥಿಯಾಗಿ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿದ್ದಕ್ಕಾಗಿ ಏನಂದ್ರು? ಜೊತೆಗೆ ಬಿಜೆಪಿಯವರೇ ಬಾನು ಮುಸ್ತಾಕ್ ಅವರ ವಿರುದ್ಧವಾಗಿ ತಿರುಗಿಬಿದ್ರು ಕೂಡ ಯದುವೀರ್ ಒಡೆಯರ್ ಅವರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂತೆ ಆಡಿದಂತ ಮಾತು ಯಾವುದು? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಒಂದು ಕಡೆ ಕಳೆದ 2 ತಿಂಗಳಿಂದ ದೊಡ್ಡದಾದಂತ ಹೋರಾಟ ನಡೀತಾ ಇತ್ತು. ಅದೇನಂದ್ರೆ ಧರ್ಮಸ್ಥಳ ಅಕ್ಕಪಕ್ಕ ಆದಂತ ಅಸಹಜ ಸಾವುಗಳ ಪ್ರಕರಣಕ್ಕೆ ಒಬ್ಬ ಭೀಮಾ ಎನ್ನುವಂತ ವ್ಯಕ್ತಿ ಬಂದು ಅಲ್ಲಿ ತಾನು 100 ಹೆಣಗಳನ್ನು ಹೂತಾಕಿದೆ ಅನ್ನುವಂತ ಮಾತನಾಡ್ದ. ಆದ್ರೆ ಇದೀಗ ಬರ್ತಾ ಇರೋ ಒಂದು ಸುದ್ದಿ ಅಂದ್ರೆ, ಭೀಮಾ ಈ ಹಿಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಸುಮಾರು 1,500 ಹೆಣಗಳನ್ನು ಹೂತಾಕಿದ್ದೇನೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟು ಇದೀಗ ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಆ ಗೊಂದಲಮಯದ ನಂತರ ಇದೀಗ ಭೀಮಾ ಎನ್ನುವಂತ ವ್ಯಕ್ತಿ SIT ವಶದಲ್ಲಿದ್ದಾನೆ ಮತ್ತು ಅವನಿಗೆ ಶಿಕ್ಷೆ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರುತ್ತದೆ. ಜೊತೆಗೆ ಅವನ ಹಿಂದೆ ಇದ್ದಂತ ವ್ಯಕ್ತಿಗಳು ಕೂಡ ನಡುಕ ಸ್ಟಾರ್ಟ್ ಆಗಿದೆ ಅಂತ ಇದೀಗ ಮಾಧ್ಯಮದ ಮುಂದೆ ಬರ್ತಾ ಇದೆ. ಒಂದ್ ಕಡೆ ಧಾರ್ಮಿಕ ಕ್ಷೇತ್ರವಾದಂತಹ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಧಾರ್ಮಿಕ ನಂಬಿಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತ ಕೂಗು ಒಂದ್ ಕಡೆ ಕೇಳಿ ಬರ್ತಾ ಇದ್ರು ಕೂಡ ಇದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಎನ್ನುವಂತ ಒಂದು ಆಕ್ರೋಶ ಬಿಜೆಪಿಯವರು ಮತ್ತು ಅನೇಕ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಯಾರೋ ಬಂದು ದೂರು ಕೊಟ್ಟರು, ಯಾರೋ ಬಂದು ಏನಾದ್ರು ಹೇಳಿಬಿಟ್ರೆ ನೀವು ಯಾಕೆ ಅದನ್ನು ತನಿಖೆ ಮಾಡ್ತೀರಿ, ಅವನನ್ನ ಫಸ್ಟ್ ಎನ್ಕ್ವೈರಿ ಮಾಡಬೇಕಿತ್ತು, ಬ್ರೇನ್ ಮ್ಯಾಪಿಂಗ್ ಮಾಡಬೇಕಿತ್ತು ಅನ್ನುವಂತ ಕೂಗು ಇದೀಗ ಬಿಜೆಪಿ ವರೆಯಿಂದ ಕೇಳಿ ಬರ್ತಾ ಇದೆ. ಇವೆಲ್ಲವೂ ಕೂಡ ಒಂದು ಧರ್ಮದ ವಿರುದ್ಧ ಷಡ್ಯಂತ್ರ ನಡೀತಿದೆ. ಧರ್ಮವನ್ನ ಹೇಗಾದ್ರೂ ಮಾಡಿ ಹೊಡಿಬೇಕು, ಹಿಂದೂ ಧರ್ಮ ಸರಿ ಇಲ್ಲ ಎನ್ನುವಂತ ಹೇಳಿಕೆ ಈ ಕಾಂಗ್ರೆಸ್ಸಿಗರಿಗೆ ಮಾಡ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ಒಂದು ಪ್ರತಿಭಟನೆ ಬಿಜೆಪಿಯಿಂದ ಬರ್ತಾ ಇತ್ತು. ಇದರ ನಡುವೆ ದಸರಾ ಉತ್ಸವದ ಉದ್ಘಾಟನೆಗಾಗಿ ಯಾರು ಕರೀತಾರೆ ಅನ್ನುವಂತ ಒಂದು ಕುತೂಹಲ ಎಲ್ಲರಲ್ಲೂ ಇತ್ತು. ಯಾಕಂದ್ರೆ ಪ್ರತಿ ವರ್ಷ ಹಾಗೆ ಆಗುತ್ತೆ, ಯಾರು ಉದ್ಘಾಟನೆ ಮಾಡ್ತಾರೆ, ಯಾವ ದೊಡ್ಡ ವ್ಯಕ್ತಿ ಉದ್ಘಾಟನೆ ಮಾಡ್ತಾರೆ. ದಸರಾ ಉತ್ಸವದ ಉದ್ಘಾಟನೆ ಮಾಡೋದಂದ್ರೆ ಅದು ರಾಜ್ಯ ಸರ್ಕಾರದಿಂದ ಅಥವಾ ಆ ವ್ಯಕ್ತಿಗೆ ಕೊಡುವಂತ ರಾಜ್ಯ ಸರ್ಕಾರ ಕೊಡುವಂತ ಅತ್ಯಂತ ದೊಡ್ಡ ಒಂದು ಗೌರವವಾಗುತ್ತೆ. ಹಾಗಾಗಿ ಈ ವರ್ಷ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಬಾನು ಮುಸ್ತಾಕ್ ಅವರನ್ನ ಉದ್ಘಾಟನೆಯ ಅತಿಥಿಯಾಗಿ ಆಯ್ಕೆ ಮಾಡಿತು. ಅದಾದ ನಂತರ ಸ್ವಲ್ಪ ಗೊಂದಲ ಆಯಿತು, ಬಿಜೆಪಿ ಅವರನ್ನ ವಿರೋಧ ಮಾಡಿದ್ರು. ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಬಾನು ಮುಸ್ತಾಕ್ ಅವರು ಮುಸ್ಲಿಂ ಒಂದು ಧರ್ಮಕ್ಕೆ ಸೇರಿದಂತವರು. ಬಾನು ಮುಸ್ತಾಕ್ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿ ಅವರಿಗೆ ಹಿಂದೂಗಳ ಬಗ್ಗೆ ಗೌರವವಿಲ್ಲ ಅಂತ ಒಂದು ವಿಚಾರದಲ್ಲಿ ಹಿಂದೂ ದೇವತೆಯಾಗಿರುವಂತ ಹಿಂದೂ ಉತ್ಸವ ಆಗಿರುವಂತ ಮೈಸೂರು ದಸರಾ ಉತ್ಸವಕ್ಕೆ ಉದ್ಘಾಟನೆಗಾಗಿ ಯಾಕೆ ಬಾನು ಮುಸ್ತಾಕ್ ಅವರನ್ನ ಕರೆದ್ರಿ ಅನ್ನುವಂತ ಮಾತು ಕೂಡ ಮೊದಲು ಪ್ರತಾಪ್ ಸಿಂಹ ಅವರು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಈ ಹಿಂದೆ ನಿಸಾರ್ ಅಹಮದ್ ಅವರು ಕೂಡ ದಸರಾ ಉತ್ಸವದ ಅತಿಥಿಯಾಗಿ ಪಾಲ್ಗೊಂಡಿದ್ರು, ಅಂದ್ರೆ ದಸರಾ ಉತ್ಸವದ ಮುಖ್ಯ ಉದ್ಘಾಟಕರಾಗಿ ಪಾಲ್ಗೊಂಡಿದ್ರು. ಆದ್ರೆ ಅವರ ವಿಷಯಕ್ಕೆ ಬಂದಾಗ ಅವರು ಧರ್ಮದ ಹೊರತಾಗಿ ಕನ್ನಡದ ಒಂದು ಸಾಹಿತ್ಯ ಲೋಕಕ್ಕೆ ಮತ್ತು ಅವರಿಗೆ ಧರ್ಮ ಎನ್ನುವಂತ ವಿಷಯ ಇರಲಿಲ್ಲ ಎನ್ನುವಂತ ಮಾತು ಕೂಡ ಆ ಹಿಂದೆ ಕೇಳಿಬಂದಿತ್ತು. ಆದ್ರೆ ಬಾನು ಮುಸ್ತಾಕ್ ಅವರ ವಿಷಯದಲ್ಲಿ ಅನೇಕ ತರದ ಅಂದ್ರೆ ಹಿಂದೂಗಳ ಬಗ್ಗೆ ಮಾತಾಡಿದ್ದು, ಜೊತೆಗೆ ಕನ್ನಡಾಂಬೆಯ ಬಗ್ಗೆ ಮಾತಾಡಿದ್ದು, ಕನ್ನಡಾಂಬೆ ಎನ್ನುವಂತ ಮಾತನಾಡಿ ನಮ್ಮ ಅಲ್ಪಸಂಖ್ಯಾತರನ್ನ ದೂರ ಇಟ್ಟದ್ದು. ಹಾಗಾಗಿ ನಮಗೆ ಭಾಷೆಯಲ್ಲಿ ತಾರತಮ್ಯ ಆಯಿತು. ಯಾಕೆ ಕನ್ನಡಾಂಬೆಯ ಮುಖಾಂತರ ಹೇಳಿ ಅರಿಶಿನ ಕುಂಕುಮ ಇರುವಂತ ಅರಿಶಿನ ಮತ್ತು ಕೆಂಪು ಬಣ್ಣವನ್ನ ಯಾಕೆ ನೀವು ಕನ್ನಡಾಂಬೆ ಎನ್ನುವಂತ ಮಾತನ್ನು ಹೇಳಿದ್ರಿ ಎನ್ನುವಂತ ಒಂದು ಹಳೆಯ ವಿಡಿಯೋನ 2023 ಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದಂತ ಮಾತನ್ನ ವೈರಲ್ ಮಾಡಲಾಯಿತು. ಹಾಗಾಗಿ ಬಿಜೆಪಿ ಅನೇಕರು
ಬಿಜೆಪಿಯ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಹೀಗೆ ಅನೇಕ ರಾಜಕಾರಣಿಗಳು ಬಾನು ಮುಸ್ತಾಕ್ ಅವರ ಆಯ್ಕೆ ವಿರುದ್ಧವಾಗಿ ಸಿಡಿದಿದ್ರು ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಕಾಣಿಸ್ಕೊಂಡು ಅಂದ್ರೆ ಪ್ರತಾಪ್ ಸಿಂಹ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ರು. ಮುಸ್ಲಿಂ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಮಸೀದಿಗೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ, ಅಂತದ್ರಲ್ಲಿ ಒಂದು ಧರ್ಮದ ಮೇಲೆ ನಂಬಿಕೆ ಇರದಂತ, ಹಿಂದೂಗಳ ದೇವತೆಯ ಮೇಲೆ ನಂಬಿಕೆ ಇರದಂತ ಒಬ್ಬ ವ್ಯಕ್ತಿಯನ್ನ ನೀವು ಯಾಕೆ ಕರ್ಕೊಬಂದು ಚಾಮುಂಡೇಶ್ವರಿಯ ದಸರಾ ಉತ್ಸವಕ್ಕೆ ಉದ್ಘಾಟಕರಾಗಿ ಯಾಕೆ ಕರ್ಕೊಬಂದ್ರಿ, ಅವರನ್ನ ಈ ಕೂಡಲೇ ಹಿಂಪಡಿಬೇಕೆನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಇದಕ್ಕೆಲ್ಲ ವಿರುದ್ಧವಾಗಿ ಮಾತನಾಡಿದಂತವರು ಯದುವೀರ್ ಒಡೆಯರ್ ಅವರು ದಸರಾ ಉತ್ಸವದ ಮುಖ್ಯ ಅಂದ್ರೆ ಒಂದು ಮೈಸೂರು ಅರಮನೆಯ ಒಂದು ಭಾಗವಾಗಿರ್ತಾರೆ ಮತ್ತು ದಸರಾ ಉತ್ಸವದ ಒಂದು ಭಾಗವಾಗಿರ್ತಾರೆ, ಯುವರಾಜರಾಗಿರ್ತಾರೆ. ಈ ಹಿಂದೆ ಅವರನ್ನ ಆನೆ ಅಂಬಾರಿ ಮೇಲೆ ಕೂರಿಸಲಾಯಿತು. ಅದಾದ ನಂತರ ಚಾಮುಂಡೇಶ್ವರಿ ದೇವರನ್ನ ಕೂರಿಸಲಾಗುತ್ತೆ, ಅಂಬಾರಿ ಮುಖಾಂತರ ಮೆರವಣಿಗೆ ಮಾಡಲಾಗುತ್ತೆ. ಅಂದ್ರೆ ಈ ಹಿಂದೆ ರಾಜವಂಶಸ್ಥರಲ್ಲಿ ಅದಾದ ನಂತರ ಸರ್ಕಾರ ಯಾವಾಗ ತೆಗೆದುಕೊಂಡು ದಸರಾ ಉತ್ಸವವನ್ನು ತಾನು ಮಾಡ್ಲಿಕ್ಕೆ ಹೊರತಲ್ಲ, ಅದಾದ ನಂತರ ಕೇವಲ ಉತ್ಸವ ಮೂರ್ತಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿನ ಮಾತ್ರ ಜಂಬೂ ಸವಾರಿ ಮುಖಾಂತರ ಮೆರವಣಿಗೆ ಮಾಡಲಾಗುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬ ಗಣ್ಯ ವ್ಯಕ್ತಿಗಳು ಸರ್ಕಾರದಿಂದ ಗೌರವಿಸಲ್ಪಟ್ಟು ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಪ್ರಥಮ ದಿನದಂದು ಅದು ಸೆಪ್ಟೆಂಬರ್ 22ಕ್ಕೆ ಉದ್ಘಾಟನೆ ಆಗತ್ತೆ. ಹಾಗಾಗಿ ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನುವ ಸನ್ನಿವೇಶ ಬಂದಾಗ ಬಾನು ಮುಸ್ತಾಕ್ ಅವರು ಉದ್ಘಾಟಕರಾಗಿ ಆಯ್ಕೆ ಆಗ್ತಾರೆ. ಅದು ಗೊಂದಲ ಆಗುತ್ತೆ. ಅದಾದ ನಂತರ ಇವತ್ತು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ ಯದುವೀರ್ ಒಡೆಯರ್ ಅವರು. ಜೊತೆಗೆ ಮೈಸೂರು ಮತ್ತು ಕೊಡಗು ಭಾಗದ ಸಂಸದರು ಕೂಡ ಆಗಿದ್ದಾರೆ. ಹೀಗಾಗಿ ಅವರು ಕೊಡುವಂತ ಸ್ಟೇಟ್ಮೆಂಟ್ ಎಲ್ಲರಿಗೂ ಕೂಡ ಕುತೂಹಲಕ್ಕೆ ಕಾರಣವಾಗಿತ್ತು. ಆದರೆ ಅವರು ನೇರವಾಗಿ ಹೇಳಿದ್ದಾರೆ, ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ಅದು ಸ್ವಾಗತಾರ್ಹ. ಒಂದು ಹೆಣ್ಣು ಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೇಖಕಿಯಾಗಿ ಗುರುತಿಸಿಕೊಂಡು ಮತ್ತು ತನ್ನ ಸಮುದಾಯದಲ್ಲಿನ ಕೆಲವೊಂದು ನ್ಯೂನತೆಗಳ ಒಂದು ವಿರುದ್ಧವಾಗಿ ಹೋರಾಡಿ ಅಲ್ಲಿಂದ ಬಹಿಷ್ಕಾರ ಒಳಪಟ್ಟು ಅತ್ಯಂತ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಆಯ್ಕೆ ಸರ್ಕಾರದ ಮಟ್ಟದಲ್ಲಿ ಆಯ್ಕೆ, ಹಾಗಾಗಿ ಅದನ್ನ ಸ್ವಾಗತ ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಪತ್ರಕರ್ತರು ಕೇಳಿದಂತ ಪ್ರಶ್ನೆ ಇದೆಯಲ್ಲ, ಇಲ್ಲ ಬಿಜೆಪಿಯರು ವಿರೋಧ ಮಾಡಿದ್ರು, ಬಿಜೆಪಿ ರಾಜಕಾರಣಿಗಳು ವಿರೋಧ ಮಾಡಿದ್ರು, ಅವರ ಆಯ್ಕೆ ಸರಿ ಇಲ್ಲ ಎನ್ನುವ ಕಾರಣಕ್ಕಾಗಿ, ಅಂದ್ರೆ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು, ಅವರಿಗೆ ಹಿಂದೂಗಳ ಮೇಲೆ ನಂಬಿಕೆ ಇಲ್ಲ ಎನ್ನುವಂತ ಮಾತನ್ನ ಕೇಳಿದಾಗ ಅವರು ನೇರವಾಗಿ ಉತ್ತರವನ್ನು ಕೊಟ್ಟರು, ಇದು ಸರ್ಕಾರದ ಕಾರ್ಯಕ್ರಮ, ಇದು ಸರ್ಕಾರದ ಉತ್ಸವ, ಸರ್ಕಾರಕ್ಕೆ ಇದೊಂದು ಉತ್ಸವ, ನಮ್ಮ ಧಾರ್ಮಿಕ ಭಾವನೆಗಳು ನಮ್ಮ ಮನೆಯಲ್ಲಿ ಇರಬೇಕು. ಸರ್ಕಾರ ಅಂತ ಬಂದಾಗ ಅದು ಜಾತ್ಯತೀತವಾಗುತ್ತೆ ಮತ್ತು ಸರ್ಕಾರಕ್ಕೆ ಅದು ಒಂದು ಉತ್ಸವವಾಗುತ್ತೆ. ಹಾಗಾಗಿ ಸರ್ಕಾರ ಏನೆಲ್ಲ ಒಂದು ನಿರ್ಣಯವನ್ನು ಕೈಗೊಂಡಿದೆಯಲ್ಲ ಅದು ಉತ್ತಮವಾದ ನಿರ್ಣಯ ಮತ್ತು ಅದನ್ನು ನಾವು ಸ್ವಾಗತ ಮಾಡಲೇಬೇಕಾಗುತ್ತೆ ಅನ್ನುವಂಥ ಒಂದು ಅತ್ಯಂತ ಕಟುವಾದ ಮಾತನ್ನು ಹೇಳಿದ್ರು. ಇದು ನೇರವಾಗಿ ಪ್ರತಾಪ್ ಸಿಂಹ ಅವರಿಗೆ ಟಾಂಗ್ ಕೊಟ್ಟಂತಿತ್ತು. ಯಾಕಂದ್ರೆ ಪ್ರತಾಪ್ ಸಿಂಹ ಅವರು MP ಆಗಿದ್ದಾಗ ಮರು ಆಯ್ಕೆಯನ್ನು ಕೂಡ ಬಯಸಿರ್ತಾರೆ. ಆದರೆ ಅವರಿಗೆ ಟಿಕೆಟ್ ತಪ್ಪಿಸಿ ರಾಜ ಯದುವೀರ್ ಒಡೆಯರಿಗೆ ಟಿಕೆಟ್ ಕೊಟ್ಟಾಗ ನೇರವಾಗಿ ಸಿಡಿದಂತ ಮನುಷ್ಯ ಅಂದ್ರೆ ಅದು ಪ್ರತಾಪ್ ಸಿಂಹ ಅವರು. ಹಾಗಾಗಿ ಎಲ್ಲೇ ಹೋದ್ರು ಕೂಡ, ಎಲ್ಲೇ ಬಂದ್ರು ಕೂಡ ರಾಜ ಯದುವೀರ್ ಒಡೆಯರ್ ಅವರ ವಿರುದ್ಧವಾಗಿ ಮತ್ತು ರಾಜಮನೆತನದ ವಿರುದ್ಧವಾಗಿ ಆ ಜಾಗದ ವಿಷಯವಾಗಿ ಮಾತಾಡ್ತಾನೆ ಇರ್ತಾರೆ ಪ್ರತಾಪ್ ಸಿಂಹ ಅವರು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಂತ ರಾಜ ಯದುವೀರ್ ಒಡೆಯರ್ ಅವರು ಇದೀಗ ಪ್ರತಾಪ್ ಸಿಂಹ ಅವರಿಗೆ ಟಾಂಗ್ ಕೊಡೋ ಮುಖಾಂತರ ನೇರವಾಗಿ ಬಾನು ಮುಸ್ತಾಕ್ ಅವರನ್ನ ಹೊಗಳಿ ಅಟ್ಟಕ್ಕೇರಿಸೋದ್ರ ಮುಖಾಂತರ, ನೇರವಾಗಿ ಇದು ಜಾತ್ಯತೀತ ಕಾರ್ಯಕ್ರಮ ಎಂದು ಹೇಳುವುದರ ಮುಖಾಂತರ, ನೇರವಾಗಿ ಇದು ಸರ್ಕಾರಕ್ಕೆ ಉತ್ಸವ, ನಮ್ಮ ಧಾರ್ಮಿಕ ಆಚರಣೆ ಏನಿದ್ರು ಮನೆಯಲ್ಲಿ ಎಂದು ಹೇಳುವುದರ ಮುಖಾಂತರ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ರಾಜ ಯದುವೀರ್ ಒಡೆಯರ್ ಅವರು. ಅವರ ಮಾತಿನಲ್ಲಿ ಅತ್ಯಂತ ಸ್ಪಷ್ಟತೆ ಇತ್ತು ಮತ್ತು ಅತ್ಯಂತ ಸರಳ ಕನ್ನಡದಲ್ಲಿ ಮಾತನಾಡಿದ ಅವರು. ಫಾರಿನಲ್ಲಿ ಓದ್ಕೊಂಡು ಬಂದ್ರು ಕೂಡ ಅತ್ಯಂತ ಸರಳ ಕನ್ನಡದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಯಾರ ವಿರುದ್ಧವೂ ಕಟ್ಕೊಳ್ಳದೆ ತಮ್ಮ ಪಕ್ಷದವರೇ ಇಡೀ ಪಕ್ಷವೇ ಬಿಜೆಪಿ ಅಂದ್ರೆ ಬಾನು ಮುಸ್ತಾಕ್ ಅವರ ವಿರುದ್ಧವಾಗಿ ಕಟ್ಕೊಂಡ್ರು ಕೂಡ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ನೇರವಾಗಿ ಸ್ಪಷ್ಟ ನಿರ್ಧಾರ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಇದೀಗ ಅತ್ಯಂತ ಮ್ಯಾಚ್ಯೂರ್ ರಾಜಕಾರಣಿಯಾಗಿ ಬೆಳೀತಾ ಇರೋದನ್ನ ಕಾಣಬಹುದು. ಹಾಗಾಗಿ ಬಾನು ಮುಸ್ತಾಕ್ ಅವರ ಪರವಾಗಿ ಮಾತನಾಡಿದ್ದನ್ನ ಬಿಜೆಪಿ ವಲಯ ಯಾವ ತರ ತೆಗೆದುಕೊಳ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಬಿಜೆಪಿಯಿಂದ ರಾಜ್ಯಾಧ್ಯಕ್ಷರಾಗ್ಲಿ ಅಂತ ಹೇಳಿಕೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಅದು ಕೂಡ ಯದುವೀರ್ ಒಡೆಯರ್ ಅವರಿಗೆ ವರದಾನ ಆಗುತ್ತೆ. ಯಾಕಂದ್ರೆ ನಾವು ರಾಜಕಾರಣದಲ್ಲಿ ಇರಬೇಕಾದ್ರೆ ಎಲ್ಲರೂ ಓಟು ಬೇಕಾಗುತ್ತೆ, ಎಲ್ಲರೂ ಕೂಡ ಓಲೈಕೆ ಮಾಡಬೇಕಾಗುತ್ತೆ. ನೀವು ಯಾವುದೋ ಒಂದು ಪಂಗಡವನ್ನ, ಯಾವುದೋ ಒಂದು ಧರ್ಮವನ್ನ ಸಾರಸಗಟವಾಗಿ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಓಟಾಗಿ ಕನ್ವರ್ಟ್ ಆಗಲ್ಲ, ಅದು ಬೇರೆ ಕಡೆ ಹೋಗುತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಯಡಿಯೂರಪ್ಪನ ತೆಗೆದುಕೊಂಡು ಹೋಗ್ತಿಲ್ಲ. ಯಡಿಯೂರಪ್ಪನ ತಮ್ಮ ಇಡೀ ರಾಜಕೀಯ ವೃತ್ತಿ ಬದುಕಿನಲ್ಲಿ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನುವಂತ ಪದ ಬಳಸಿರಲಿಲ್ಲ. ಹಾಗಾಗಿ ಅವರು ಪ್ರಬುದ್ಧ ರಾಜಕಾರಣಿಗೆ ಬೆಳೆದ್ರು. ಆದ್ರೆ ಈಗಿನ ರಾಜಕಾರಣಿಗಳಿಗೆ ಧರ್ಮ 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 ಎನ್ನುವಂತ ಒಂದು ಗೀಳು ಹತ್ಬಿಟ್ಟಿದೆ. ಇದರೆಲ್ಲ ನಡುವೆ ಯುವ ರಾಜಕಾರಣಿಯಾಗಿರುವಂತಹ, ಫಾರಿನಲ್ಲಿ ಓದ್ಕೊಂಡು ಬಂದಿರುವಂತಹ ಮತ್ತು ಅತ್ಯಂತ ಶ್ರೀಮಂತವಾಗಿ ಗೋಲ್ಡನ್ ಸ್ಪೂನ್ ನಲ್ಲಿ ಬಾಯಿಲಿಟ್ಕೊಂಡು ಹುಟ್ಟಿರುವಂತಹ ರಾಜ ಯದುವೀರ್ ಒಡೆಯರ್ ಅವರ ಮಾತು ಅಂದ್ರೆ ಬಾಯಲ್ಲಿ ಇಂಥ ಒಂದು ಸ್ಪಷ್ಟತೆಯ ಮಾತು ಅಥವಾ ಇಂಥ ನಿಖರವಾದ ಮಾತು ಬರ್ತಾ ಇರೋದು ನೋಡ್ರಿ, ಇದು ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳಿಗೆ ಒಂದು ತಕ್ಕದಾದ ಪಾಠ ಮತ್ತು ಸಲಹೆ ಅಂತ ಹೇಳ್ಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.